ಗೋಬಿ ಮಂಚೂರಿ ಕಬಾಬ್ ಸೆಂಟರ್ಗಳ ಮೇಲೆ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಕೆಜಿಎಫ್ ನಗರಸಭೆ ಅಧಿಕಾರಿಗಳಿಂದ ದಾಳಿ ನಡೆಸಲಾಗಿದ್ದು, ಸರ್ಕಾರದ ಆದೇಶದಂತೆ ನಿಷೇಧಿತ ಕಲರ್ ಬಳಸದಂತೆ ಸೂಚನೆ ನೀಡಲಾಗಿದೆ. ಕಲರ್ ಬಳಸುವ ಕಬಾಬ್, ಗೋಬಿ ಮಂಚೂರಿ ಸಿಹಿ ತಿಂಡಿ ತಯಾರಕಾ ಅಂಗಡಿಗಳಿಗೆ ಎಚ್ಚರಿಕೆಯನ್ನ ಅಧಿಕಾರಿಗಳು ನೀಡಿದ್ದಾರೆ. ಕೆಜಿಎಫ್ ನಗರಸಭೆ ಪೌರಾಯುಕ್ತ ಪವನ್ ಕುಮಾರ್ ನೇತೃತ್ವದಲ್ಲಿ ದಾಳಿ ನಡೆಸಲಾಗಿದ್ದು, ಕಲರ್ ಬಳಸಿ ತಯಾರಿಸಿದ ತಿಂಡಿ ಹಾಗೂ ಅಂಗಡಿಯಲ್ಲಿದ್ದ ಮಾರಕ ಕಲರ್ ಅನ್ನು ವಶಕ್ಕೆ ಪಡೆಯಲಾಗಿದೆ. ಕೆಜಿಎಫ್ ನಗರದ ರಾಬರ್ಟ್ಸನ್ ಪೇಟೆ ಏರಿಯಾದಲ್ಲಿ ಕಾರ್ಯಾಚರಣೆ ನಡೆದಿದೆ. ಇವಾಗ ಹೇಳಿ ನೀವೇ ಕಾಂಟ್ರಾಕ್ಟ್ ಹಾಕಿದ್ದು ಫೈನ್ ಆಗ್ತಾ ಇದ್ದೀವಿ. ತಗೋರಮ್ಮ ಈಗ ಸ್ಪಾಟ್ ಇಲ್ಲ ಕ್ಲೋಸ್ ಮಾಡ್ತೀವಿ. ನಾವು ನೀವೆಲ್ಲ ಗೊತ್ತಿರೋದು ಯಾವುದೂ ಇಲ್ಲ. ಇದು ಯಾವ್ದು ಬಿಡಬೇಡ, ಸೀಸ್ ಮಾಡಿ, ಎಕ್ಸ್ಕ್ಲೂಸಿವ್ ಕೊಡಬೇಡ ಎಲ್ಲರಿಗೆ. ಒಂದೇ ತಗೊಂಡ್ಬರೋದು ಮಸಾಲ ಹಾಕ್ತೀರಾ? ಇದನ್ನ ಕೇಳಿದ್ ನಾವು. ಎಲ್ಲಿ ಎವರೆಸ್ಟ್ ಇದೆ ಅದಕ್ಕೆ ಕೇಳಿದ್ದ ಬಾಳೆಹಣ್ಣು ಹಾಕ್ಕೊಡ್ರಿ, ಇರೋ ಐಟಮ್ ಗೋಬಿ ಮಂಚೂರಿ ಕಬಾಬ್ ಸೆಂಟರ್ಗಳ ಮೇಲೆ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಕೆಜಿಎಫ್ ನಗರಸಭೆ ಅಧಿಕಾರಿಗಳಿಂದ ದಾಳಿ ನಡೆಸಲಾಗಿದ್ದು, ಸರ್ಕಾರದ ಆದೇಶದಂತೆ ನಿಷೇಧಿತ ಕಲರ್ ಬಳಸದಂತೆ ಸೂಚನೆ ನೀಡಲಾಗಿದೆ. ಕಲರ್ ಬಳಸುವ ಕಬಾಬ್, ಗೋಬಿ ಮಂಚೂರಿ ಸಿಹಿ ತಿಂಡಿ ತಯಾರಕಾ ಅಂಗಡಿಗಳಿಗೆ ಎಚ್ಚರಿಕೆಯನ್ನ ಅಧಿಕಾರಿಗಳು ನೀಡಿದ್ದಾರೆ. ಕೆಜಿಎಫ್ ನಗರಸಭೆ ಪೌರಾಯುಕ್ತ ಪವನ್ ಕುಮಾರ್ ನೇತೃತ್ವದಲ್ಲಿ ದಾಳಿ ನಡೆಸಲಾಗಿದ್ದು, ಕಲರ್ ಬಳಸಿ ತಯಾರಿಸಿದ ತಿಂಡಿ ಹಾಗೂ ಅಂಗಡಿಯಲ್ಲಿದ್ದ ಮಾರಕ ಕಲರ್ ಅನ್ನು ವಶಕ್ಕೆ ಪಡೆಯಲಾಗಿದೆ. ಕೆಜಿಎಫ್ ನಗರದ ರಾಬರ್ಟ್ಸನ್ ಪೇಟೆ ಏರಿಯಾದಲ್ಲಿ ಕಾರ್ಯಾಚರಣೆ ನಡೆದಿದೆ.